ಜಗತ್ತಿನ ಯಾವ ಮೂಲೆಗೆ ಹೋದರೂ ಒಂದು ಉಡುಪಿ ರೆಸ್ಟೋರೆಂಟ್ ಒಂದು ಸಿಗುತ್ತೆ ಗ್ಯಾರಂಟಿ ಎಲ್ಲಾದರೂ. ಗೋವಾಗೆ ಹೋದರೆ ಉಡುಪಿ ವೈನ್ ಶಾಪ್ ಬೇರೆ ಸಿಗುತ್ತೆ. ಮೊನ್ನೆ ಬರುವಾಗ ನೋಡಿದ್ವಿ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಪನಲ ಫೋರ್ಟ್ ಇಲ್ಲಿಂದ 21 ಕಿಲೋಮೀಟರು ರೋಡ್ ತೋರಿಸ್ತಾವೆ. ಸೊ ಬಾನು ರೆಸ್ಟ್ ತಗೋತಿದ್ದಾಳೆ ಫ್ರೆಶ್ ಅಪ್ ಆಗಿ. ನಾನೊಂದು ಸುಮ್ಮನೆ ಇಲ್ಲೇ ಒಂದು ಪನ್ನಲ ಫೋರ್ಟ್ ಅಂತ ಒಂದೊಬ್ರು ಸಜೆಸ್ಟ್ ಮಾಡಿದೆ ಟ್ವಿಟ್ಟರಲ್ಲಿ ಕೇಳಿದಾಗ. ಸೊ ಗೋ ದೇರ್ ಆ್ಯಂಡ್ ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಚೆನ್ನಾಗಿರೋದಿದೆಯಾ ಅಂತ. ಟು ಅರ್ಲಿ ಟು ಎಂಡ್ ಡೇ ರೈಡ್. 4:15 ಆಗಿದಷ್ಟೇ. फोर्ट कहाँ पे? अभी फोर्ट पे आ गए आप। फोर्ट पे आ गए हैं, ओके। ये किसका फोर्ट था? पनाला फोर्ट, पनाला ಶಿವಾಜಿ. हाँ शिवाजी का फोर्ट. ಸೊ ಎಂಟೈರ್ ಇದು ಪ್ಲೇಸೇ ಒಂಥರ ಫೋರ್ಟು. ಎಲ್ಲಿ ಬೇಕಾದ್ರೂ ತಿರುಗ್ಬೋದಂತೆ ಗಾಡಿ ಹಿಡ್ಕೊಂಡು ಹೋಗಿ. ಮಹಾರಾಷ್ಟ್ರ ಮಾಡಿದೆ. ಓ ಕರೆಕ್ಟ್. ನಾನು ಯಾರೋ ಅಂತಾನೆ, ಸಾರಿ. ಓ ನೈಸ್. ಅದೇ ನೋಡ್ದಾನ ನೀವೇ ಇದ್ರೆ ಯಾವ ಕಡೆಯಿಂದ ಬಂದ್ರಿ? ಓಕೆ, ನಾನು ಇಲ್ಲಿ ಬರ್ತಾ ಇರೋ ಒಂದು ಗ್ರೂಪ್ ಅವ್ರು ಕರೆದ್ರು. ಸೊ ನೋಡಿದರೆ ಎಲ್ಲ ನಮ್ಮ ಕಲಬುರ್ಗಿ ಮತ್ತು ಗುಲ್ಬರ್ಗ ಅಲ್ಲ, ಸಾರಿ ಒಂದೇ ಅಲ್ಲ ಎರಡು, ಸಾರಿ ನನಗೆ ಅದು ಹೆಸರು ಗೊತ್ತ. ಬಟ್ ಅವರು ನನ್ನ ಸೇಮ್ ಲಾಸ್ಟ್ ಟೈಮ್ 2018 ಹೋದಾಗ ಮ್ಯಾಪನ್ನು ನೋಡಿಕೊಂಡು ಫುಲ್ ತಿರುಗಾಡ್ತಾ ಇದ್ದಾರಂತೆ. ನೈಸ್, ಒಳ್ಳೆ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಸ್ವಲ್ಪ ಹೊತ್ತು ಡ್ರೋನ್ ಆಡಿಸಿದೆ. ಕೂಡಲೇ ಹೆಂಗಾಯ್ತು ವೆದರ್ ನೋಡಿದ್ರೆ ಇಲ್ಲಿ ದೊಡ್ಡ ಕರಿ ಮೋಡ ಬರ್ತಾ ಇದೆ. ಈಗ ಜೋರು ಮಳೆ ಗ್ಯಾರಂಟಿ. ಈ ಕಡೆ ಇಲ್ಲ, ಬಟ್ ನಾನು ಈ ಕಡೆ ಆಗಿ ಹೋಗ್ಬೇಕು. ಏನೇ ಆದರೂ ಕೊನೆಗೆ ಒಂದು ಜಾಗ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಓಪನಿಂಗ್ ಎಲ್ಲ ಕಡೆ ಒಂಥರ ವಿತ್ ಟಿಕೆಟ್ ಥರ ತುಂಬ ಜನ ಎಲ್ಲ ಇದ್ದರು. ನಾನು ಸುಮ್ಮನೆ ಇಲ್ಲೊಂದು ಒಳಗಡೆ ಇದು ತಗೊಂಡೆ. ಇಲ್ಲಿ ಬಂದು ಓಕೆ, ಸ್ವಲ್ಪ ಎಜ್ಜಲ್ಲಿದೆ, ಬಟ್ ಎನಿವೆ ಗಾಳಿ ಈ ಕಡೆಯಿಂದ ಬೈಕ್ ಬಿದ್ದರೆ ಈ ಕಡೆ. ಬ್ಯೂಟಿ. यहाँ से मतलब बाहर जा सकता है, नहीं है ना? नहीं इधर से वापस जाना है। कोल्हापुर वहीं से इधर कितना दूर है? पावनगढ़ है आगे। कितना दूर है? 3 किलोमीटर। 3 किलोमीटर। लेकिन जंगल है, जंगल है क्या? देखने के लिए कुछ नहीं। कुछ नहीं मिला है। एक बार एक राउंड मार के आता हूँ रात में। ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇ ಪ್ಲೇಸ್ ಹೇಳಿದ ನೀನು? ಇಲ್ಲೇ ಆ್ಯಕ್ಚುಲಿ ಇಲ್ಲೇ ಇರೋದು ಕೆಳಗೆ ಹೈವೇ ಹತ್ರ. ಹೌದಾ? ಮೆಕ್ಡಾನಲ್ಸ್ ಹತ್ರ ಅಪೋಸಿಟ್. ಮತ್ತು ನಾನು ಇಲ್ಲಿ ಬರೋಕ್ಕೆ ಲೇಟ್ ಆಗುತ್ತಲ್ಲ ನಿಮಗೆ ಹೋಗೋಕ್ಕೆ. ಅದೇ ನಾನು ಆ್ಯಕ್ಚುಲಿ ಸ್ವಲ್ಪ ಅಂದರೆ 9 ಅಂದರೆ ನಾನು ಅಂದ್ಕೊಂಡೆ ರೆಡಿಯಾಗಿ ಸ್ಟಾರ್ಟ್ ಮಾಡುವಾಗ ಸಿಗ್ತೀನಿ ಅಂತ. ಹೌದೌದು, ಕರೆಕ್ಟ್. ಮತ್ತು ಅದು ಒಂದ್ಸಲ. ಓಕೆ, ಗುಡ್ ಮಾರ್ನಿಂಗ್ ರಾಹುಲ್. ಆರಾಮಾಗಿ ಹೋಗಿ ಅಣ್ಣ. ಥ್ಯಾಂಕ್ ಯು. ಒಂದು ಟೆಕ್ಸ್ಟ್ ಮಾಡಿ ಹೋದ ತಕ್ಷಣ ನಾವು ರೀಸರ್ಚ್ ಕೊಟ್ಟು ಏನಿದ್ರೆ ಫೋನ್ ಮಾಡಿ ನನಗೆ. ಹುಬ್ಬಳ್ಳಿ ಮಟ್ಟ ಇನ್ನೂ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲೇ ಕೊಲ್ಲಾಪುರಲ್ಲಿ ಸೆಟ್ಲ್ ಆಗಿದ್ದಾರೆ, ಬೆಳಗಾಂ ಅವರು. ರಾಹುಲ್ ಅಂತ ತುಂಬ ಟೈಮಿಂದ ಮೆಸೇಜ್ ಮಾಡ್ತಾಯಿದ್ರೆ ನನಗೆ ಇವತ್ತು ನೈಸ್ ಟು ಮೀಟ್ ಹಿಮ್ ಫುಲ್ಲು. ಸರಿ, ಸಿಗೋಣ. ಬಾಯ್. ಎಡ್ಡೆ ಹುಡುಗಿ ಅದ ನಾನು ದೂರ ಹೆಂಗೆ ಮಾರುವೆಲ್ಲ ನೆನಪಾಬು. ಥರ ನಾರ್ಮಲ್ ಹೋಟೆಲ್ ನಮ್ಮ ಇದರಲ್ಲಿ ಇದು ನೋಡಿದರೆ ನಮ್ಮ ಮಾಲಲ್ಲಿ ಇರೋದಕ್ಕಿಂತಲೂ ಜಾಸ್ತಿ ಸಾಮಾನು ಇಲ್ಲಿದೆ.
ವಾಪಸ್ ಮಂಗ್ಳೂರು ರೈಡ್ ಮಾಡ್ತಾ ಇದ್ವಿ. ಶಾರ್ಟೆಸ್ಟ್ ಏನು ರೂಟ್ ಇದೆ ಅದು ಮ್ಯಾಪ್ ಹಾಕಿ ಬರ್ತಾ ಇದ್ದೆ. ಈಗ ಧಾರವಾಡದಿಂದ ಕಲ್ಲಘಟ್ಟಕ್ಕೆ ಬರುತ್ತೆ. ಅಪ್ಪ ಅದು ಹೆಂಗಿದೆ ಅಂದರೆ ಕ್ರೇಜಿ. ಎಲ್ಲ ಎದ್ದು ಹೋಗಿ ಒಂದು ಅಷ್ಟು ಸ್ಪೀಡ್ ಬ್ರೇಕರ್ಸ್ ಹಾಳಾಗಿ ಹೋಗಿದೆ ಅಂತ ತಲೆ ಎಲ್ಲ ಹಾಳಾಯ್ತು ಆ್ಯಕ್ಚುಲಿ. ಎನಿವೆ ಇವಾಗ ಕಲ್ಲಘಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿಂದ ಐ ಥಿಂಕ್ ಸೊರಬ, ಸಾಗರ ಆ ರೂಟಾಗಿ ಮಂಗಳೂರು ರೀಚ್ ಆಗ್ತೀವಿ. ಸ್ವೀಟ್ ಥ್ಯಾಂಕ್ಸ್ ಟು ರಾಹುಲ್ ಆ್ಯಕ್ಚುಲಿ ನಮ್ಮ ಕೊಲ್ಹಾಪುರಲ್ಲಿ ಸ್ವೀಟ್ ಕೊಟ್ಟಿದ್ದಾನೆ. ಸೊ ನೈಸ್. ಈ ವಾಟರ್ ಪ್ರೂಫ್ ಸಾಕ್ಸ್ ಎಷ್ಟು ಯೂಸ್ ಆಗುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸಿದೆ. ಯಾಕಂದರೆ ನಿನ್ನೆದು ಮಳೆದೆಲ್ಲ ಫುಲ್ಲು ಸಾಕ್ಸ್ ಶೂ ಒಳಗಡೆ ಎಲ್ಲ ನೀರಿತ್ತು. ಅದೆಷ್ಟು ಸಲ ನೀವು ಡ್ರೈ ಮಾಡಿ ಹಾಕಿದ್ರು ಇಫ್ ಇಟ್ಸ್ ನಾಟ್ ವಾಟರ್ ಪ್ರೂಫ್ ಪುನಃ ಒದ್ದೆ ಆಗುತ್ತೆ. ಕಾಲೊಂಥರ ನೋವಾಗ್ತಾ ಇತ್ತು. ದಿಸ್ ಇಸ್ ಬೆಟರ್. ಎಲ್ಲ ಮಾಡ್ಕೊಂಡಿದೆ ಎಂಥ ಅವಸ್ಥೆ ಆಯಿತು. ಗುಡ್ ಮಾರ್ನಿಂಗ್. ಕೀ ಉಂಟು ಬಾನು. ಇಲ್ಲಿ ಆ್ಯಕ್ಚುಲಿ ಸೊರಬದಲ್ಲಿ ನಿಂತಿದ್ವಿ ನಿನ್ನೆ ರಾತ್ರಿ. ನಿಜಗುಣ ರೆಸಿಡೆನ್ಸಿ ಅಂತ ಇರೋದ್ರಲ್ಲೇ ಸ್ವಲ್ಪ ಡೀಸೆಂಟ್ ಆಗಿರೋ ಪ್ಲೇಸ್ ಅಂದರೆ ಇದೆ. 1000 ರೂಪೀಸ್ ಚಾರ್ಜ್ ಮಾಡಿದ್ರು, ಪರವಾಗಿಲ್ಲ. ಬಟ್ ರೂಮೆಲ್ಲ ಪರವಾಗಿಲ್ಲ, ಕ್ಲೀನ್ ಇತ್ತು, ಡೀಸೆಂಟ್. ಇಲ್ಲಿ ಒಳಗಡೆ ಬೇರೆ ಪಾರ್ಕಿಂಗ್ ಗಾಡಿ ಒಳಗಡೆ ಇರ್ಬೋದಿತ್ತು. ಎನಿವೆ ಇಲ್ಲಿಂದ ಬೆಳಗೊಬ್ಬ ಸಿಕ್ಕಿದ ಆ್ಯಕ್ಚುಲಿ ಇಲ್ಲೇ ಸೊರಬದವನು ಬ್ರೇಕ್ಫಾಸ್ಟ್ ಹತ್ರ. ಆಮೇಲೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಮಂಗಳೂರಿಗೆ ಇವತ್ತು ಪ್ಲ್ಯಾನ್. ರಿಪ್ಪನ್ಪೇಟ್ ಅಂತ, ರಿಪ್ಪನ್ಪೇಟ್, ಶಿವಮೊಗ್ಗ, ತೀರ್ಥಹಳ್ಳಿ, ಆಗುಂಬೆ, ಆಮೇಲೆ ಮಂಗಳೂರು. ಸೊ ಡೈರೆಕ್ಟ್ ರೂಟು, ಏನು ಎಕ್ಸ್ಪ್ಲೋರ್ ಆಗಿದ್ದೆಲ್ಲ ಏನಿಲ್ಲ. ಲೆಟ್ಸ್ ಗೋ. Hello, Martin.